ನಾನು ಆಕ್ಚುಲಿ ಎಲ್ಲ ಈ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲರಿಗೂ ನಾನು ಟೀಚ್ ಮಾಡಿದೆ. ತುಂಬಾ ಜನಕ್ಕೆ, ಕೋರ್ಟಲ್ಲಿ ಜಡ್ಜಸ್ಗೆ, ಲಾಯರ್ಸ್ಗೆ, ಸ್ಟಾಫ್ಗಳಿಗೆ. ಮತ್ತೆ ನಾನು ಲಾಸ್ಟ್ ಒಂದು ವರ್ಷ ಸಾಧನೆ ಮಾಡಿದ್ದಾರೆ. ಲಾಸ್ಟ್ ಇಯರ್ ಒಂದು ವರ್ಷ ರಿಟೈರ್ಡ್ ಆಗಿ ಮುಂಚೆ ಫ್ಯಾಮಿಲಿ ಕೋರ್ಟ್ ಅಂತ ಜಡ್ಜ್ ಆಗಿದೆ ಮಡಿಕೇರಿಯಲ್ಲಿ. ನಾನು ಎಲ್ಲರನ್ನು ಚೇಂಬರಲ್ಲಿ ಕರೆಸಿ ಧ್ಯಾನ ಮಾಡಿಸಿದೆ. ಫ್ಯಾಮಿಲಿಗೆ, ಮಕ್ಕಳಿಗೆಲ್ಲ ಗಂಟೆಗಟ್ಟಲೆ ಕೂರಿಸಿ ಧ್ಯಾನ ಮಾಡಿಸಿ, ಧ್ಯಾನ ಮಾಡಿ 95 ಕೇಸಸ್ ಸೆಟ್ಲ್ ಆಗಿದೆ. ತುಂಬಾ ಜನ ಒಟ್ಟಿಗೆ ಏನಾದ್ರು ಆಗದೆ ಇದ್ರೆ ಅವ್ರು ಆಗಿ ಕೇಸನ್ನ ಧ್ಯಾನದಲ್ಲಿ ನಾವು ಧ್ಯಾನ ಮಾಡಿಸಿ ಅವ್ರ ಮೈಂಡ್ ಎಲ್ಲ ಕ್ಲಿಯರ್ ಆಗಿ ಯಾವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹೇಳಿದೇವಲ್ಲ, ಇಷ್ಟೊತ್ತು ಮನಸ್ಸಲ್ಲಿ ಒಂದೇ ಸಣ್ಣ ಈಗೋ, ಅಹಂ ಅಥವಾ ಏನೋ ಒಂದು ತಪ್ಪು ಕಲ್ಪನೆಯಿಂದನೇ ಎಲ್ಲರ ಮನೆಗಳಲ್ಲಿ ಸಮಸ್ಯೆ ಎಷ್ಟು ಮಟ್ಟಕ್ಕೆ ಹೋಗುತ್ತೆ ನೋಡಿ, ಡೈವರ್ಸ್ ಆಗೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗಂತೂ ಹೆಚ್ಚಿಗೆ ಇದೆ ಮೇಡಮ್, ತುಂಬಾ ಕಡೆ ಅದು ಬಹಳ ಹೆಚ್ಚಿಗೆ ಆಗ್ತದೆ. ಇದು ಕಾರಣ ಸಿಂಪಲ್ ಅಂದ್ರೆ ಕೊರತೆ ಈ ತರ ಧ್ಯಾನ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರಲ್ಲ ಸರ್. ನಾನು ಹೆಚ್ಚು ಒಂದು ಅಹಮಿಂದ. ಸೊ ಅಲ್ಲಿ ನಾವು ಧ್ಯಾನ ಮಾಡಿಸಿದಾಗ ಅವ್ರಿಗೆ ಅರಿವಾಯ್ತು. ಆ ಧ್ಯಾನದಿಂದ ಅವ್ರ ಮನಸ್ಸಿನ ಕಳೆ ತಿಳ್ಕೊಳ್ಳೋದು. ಧ್ಯಾನ ಅಂದ್ರೆ ಏನಿಲ್ಲ, ಫಿಲ್ಟರಿಂಗ್ ಆಫ್ ಇದು ಮನಸ್ಸನ್ನ ನಾವು ಫಿಲ್ಟರ್ ಮಾಡಿ ಸ್ವಚ್ಛ ಮಾಡೋದು ಅಷ್ಟೇ, ಏನಿಲ್ಲ. ದೇಹಕ್ಕೆ ಹೇಗೆ ಸ್ನಾನ ಮಾಡ್ತೀವಿ, ಬಟ್ಟೆ ಹೋಗಿತೀವಿ, ಯಾಕೆಂದ್ರೆ ಕೊಳೆ ಆಗುತ್ತೆ, ಹಾಗೆ ಮನಸ್ಸಲ್ಲೂ ಕೊಳೆ ಆಗ್ತಾನೆ ಇರುತ್ತೆ. ಧ್ಯಾನ ಮಾಡೋದ್ರಿಂದ ಅದು ಫಿಲ್ಟರ್ ಆಗಿ ಕೊಳೆ ರಹಿತ ಸ್ವಚ್ಛವಾದ ಕ್ಲೀನ್ ಮೈಂಡ್ ಆಗುತ್ತೆ. ಆಗ ನಾವು ಧ್ಯಾನ ಮಾಡಿಸಿ ಸೆಟ್ಲ್ ಆಯ್ತು. ತುಂಬಾ 100 ಕೇಸ್ಗಳು ಮ್ಯಾಕ್ಸಿಮಮ್ ಸೆಟ್ಲ್ ಆಗುತ್ತೆ. ಸೊ ಅದರಿಂದ ಈ ಧ್ಯಾನ ಮಾಡೋದು ತುಂಬಾ ಒಳ್ಳೇದು. ನಾನೇ ಕೂಡ ಸ್ವತಃ ನಾನು ಹೇಳಿದೆ ಈಗಾಗಲೇ, ನಾನು ಚಿಕ್ಕ ವಯಸ್ಸಿಂದ ತುಂಬಾ ಸಮಸ್ಯೆಯಿಂದ ಬೆಳೆದವ. ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದು 50 ವರ್ಷದಿಂದ ಎಲ್ಲ ಕ್ಲಿಯರ್ ಆಗಿ ನನ್ನ ಮೈಂಡ್ ಫ್ರೆಶ್ ಆಗಿ ಸ್ವಚ್ಛವಾಗಿದ್ದೀನಿ, ಆನಂದವಾಗಿದ್ದೀನಿ. ಇವಾಗ ತುಂಬಾ ಬ್ಯೂಟಿಫುಲ್ ಆಗಿ ಬದುಕನ್ನ ಮನಸ್ಸು ಆನಂದವಾಗಿದೆ, ದೇಹನ ಆರೋಗ್ಯವಾಗಿದೆ. ಸೊ ಅದರಿಂದ ಇಡೀ ನಮ್ಮ ಉಳಿದ ಜೀವನನ ಈ ಧ್ಯಾನಕ್ಕೆ ನಾವು ಮೀಸಲಿಡಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಸರ್, ಇವಾಗ ನೀವು ಜಾಬ್ ಎಲ್ಲ ಮಾಡುವಾಗ ನಿಮ್ಗೆ ಏನು ತುಂಬಾ ಇವಾಗ ಹೇಳ್ತಾರಲ್ಲ, ಜಡ್ಜ್ ಅಂದ್ರೆ ತುಂಬಾ ಈಸಿ ಅಲ್ಲ ಕೆಲಸ, ಅದು ತುಂಬಾ ಸ್ಟ್ರೆಸ್ ಆಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇದೇ ತರ ಬೇರೆ ಬೇರೆ ಕೆಲಸದಲ್ಲೂ ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ. ತುಂಬಾ ಕೇಸಸ್ ಅಲ್ಲಿ ಇದು ಎಲ್ಲ ಪ್ರೊಫೆಷನ್ ಸ್ಟ್ರೆಸ್ ಇದೆ. ಇವತ್ತು ನಾವು ಅನ್ಕೊಂಡಿದ್ವಿ ಅದು ಈಸಿ ಇತ್ತು ಕೆಲಸ, ಈಸಿ ಟೀಚರ್ ಕೆಲಸ ಈಸಿ ಅಂತ. ನಿನ್ನೆ ಕೂಡ ನಮ್ಮಲ್ಲಿ ಧ್ಯಾನಿಗಳು ಟೀಚರ್ಸ್ ಬಂದಿದ್ರು. ಅವ್ರು ಹೇಳ್ತಾರೆ ರಿಸೈನ್ ಮಾಡಬಿಡ್ತೀನಿ ಅಂತ. ಯಾಕಂದ್ರೆ ಟೀಚರ್ಗಳಿಗೆ ಈಗ ಈ ಸೆನ್ಸಸ್ ಅಂತ ಒಂದು ಹಾಕಿಟ್ಟಿದ್ದಾರೆ. ಅದೆಷ್ಟು ಕಷ್ಟ ಅಂದ್ರೆ ಅದು ಮಾಡಿದವ್ರಿಗೆ ಗೊತ್ತು. ಪಾಪ ನನಗೆ ನನ್ನ ಬೇರೆ ತುಂಬಾ ಆತ್ಮೀಯ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಈಗ ಬ್ಯಾಂಕಲ್ಲಿ ಜನ ಇದು ಸ್ಟಾಫ್ ಕಡಿಮೆ, ಜಾಬ್ ಇದು ತುಂಬಾ ಜವಾಬ್ದಾರಿ ಅವ್ರಿಗೆ, ಹಣಕಾಸಿಂದ ಅವ್ರಿಗೂ ತುಂಬಾ ಸ್ಟ್ರೆಸ್ ಅಲ್ಲಿ. ಹೌದು, ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಕುತ್ಕೊಂಡಿರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಿ, ಅಲ್ಲೂ ಸ್ಟ್ರೆಸ್ ಇದೆ. ಹೌದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಸ್ಟ್ರೆಸ್ ಇಲ್ದಾರ ಇದೆ ಇಲ್ಲ. ಒಂದೊಂದು ಲೆವೆಲ್ ಒಂದೊಂದು ಹೆಚ್ಚು ಕಡಿಮೆ ಇರ್ಬೋದು, ಎಲ್ಲರಿಗೂ ಸ್ಟ್ರೆಸ್ ಆಗ್ಬಿಟ್ಟಿದೆ. ಸೊ ಆದ್ರಿಂದ ಸ್ಟ್ರೆಸ್ ಇಂದ ಹೊರಗೆ ಬರ್ಬೇಕಂದ್ರೆ ಏಕೈಕ ಮಾರ್ಗನೇ ಧ್ಯಾನ. ಸುಲಭ, ಮತ್ತೆ ಯಾರು ಬೇಕಾದ್ರೆ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಇದಕ್ಕೆ ನೀವು ಸ್ನಾನ ಮಾಡ್ಕೊಂಡೇ ಮಾಡ್ಬೇಕು ಅಂತ ಆ ತರದ್ದೇನು ರೂಲ್ಸ್ ಇರಲ್ಲ. ನೀವು ಮಾರ್ನಿಂಗೇ ಮಾಡ್ಬೇಕು ಅನ್ನೋದು ಇರಲ್ಲ. ನೀವು ನಿಮ್ಗೆ ಯಾವ ಟೈಮಲ್ಲಿ ಮಾಡಬೇಕು ಅಂತ ಅನ್ಸುತ್ತೋ ಆ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಲ್ವಾ ಸರ್? ಧ್ಯಾನ ಮಾಡೋದು ನಮಗೋಸ್ಕರ ಅಷ್ಟೇ, ಅದು ಬೇರೆಯವ್ರಿಗಲ್ಲ. ನಮಗೋಸ್ಕರ ನಾವು ನಮಗೆ ಟೈಮ್ ಕೊಟ್ಕೊಂಡಿರಲ್ಲ. ಧ್ಯಾನ ಸ್ಥಿತಿಯಲ್ಲಿ ನಮ್ಮೊಳಗೆ ನಾವು ಒಂದಾಗಿರ್ತೀವಿ. ನಮ್ಮ ದೇಹ ನಮ್ಗೆ ಎಷ್ಟು ಕೆಲಸ ಮಾಡುತ್ತೆ, ನಮ್ಮ ದೇಹದ ಅಣುಗಳು ಕೋಟಿ ಜೀವಕೋಶಗಳು ಕೆಲಸ ಮಾಡ್ತಾ ಇರುತ್ತೆ. ಅವುಗಳಿಗೆ ನಾವು ಸ್ಟ್ರೆಸ್ ಕೊಡ್ತೀವಿ ನಾವೇ, ಅವಕ್ಕೆ ಫ್ರೀ ಬಿಟ್ಟಿರಲ್ಲ. ಅವುಗಳಿಗೆ ನಾವು ಕೃತಜ್ಞತೆನೇ ಹೇಳಿರಲ್ಲ, ಗ್ರಾಟಿಟ್ಯೂಡ್. ನಾವು ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ಆಗಿರ್ಬೇಕು. ಪ್ರಕೃತಿಯಿಂದ ಎಲ್ಲ ತಗೊಳ್ತಾ ಇದೀವಿ ನಾವು, ಇಲ್ಲ ಅಂದ್ರೆ ನಾವೇನೂ ಇಲ್ಲ. ಆದ್ರೆ ಎಲ್ಲಾನು ನಾನೇನೋ ಒಂದು ಇದರಲ್ಲಿ ಮನುಷ್ಯ ಆಮೇಲೆ ಸುಮ್ಮನೆ ಅಂತ ತಪ್ಪು ಜೀವನ ನಡೆಸ್ತಾ ಇದ್ದಾನೆ. ಪ್ರಕೃತಿ ಸಹಜ ಜೀವನ ಮಾಡಬೇಕು, ಸರಳ ಜೀವನ. ಅದಕ್ಕೆ ಈ ತರ ನಾವು ಮನೇಲಿದ್ದಾಗ ನಮ್ ಸುತ್ತಮುತ್ತಲು ಜನ ಏನು ಪಾಸಿಟಿವ್ ಆಗಿರಲ್ಲ, ಅಕ್ಕಪಕ್ಕದಲ್ಲಿರೋರು. ಈ ತರ ನಾವು ಮೆಡಿಟೇಷನ್ ಅಂತ ಬಂದಾಗ, ಈ ತರ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿದಾಗ ನೋಡಿ ಎಷ್ಟು ಪಾಸಿಟಿವ್ ಆಗಿರೋ ಜನಗಳ ಜೊತೆ ಎಲ್ಲ ನಾವು ಬೆರಿಬಹುದು. ಅವರಲ್ಲಿರೋ ಥಾಟ್ಸ್ ಎಲ್ಲ ನಮ್ಗೆ ಹೇಳ್ತಿರ್ತಾರೆ, ತುಂಬಾ ಪಾಸಿಟಿವ್ ಆಗಿರ್ತಾರೆ. ಸೊ ನಾವೆಲ್ಲ ತುಂಬಾ ಚೆನ್ನಾಗಿ ಖುಷಿಯಾಗಿರ್ಬೋದು. ನೀವು ರಿಯಲ್ ಲೈಫ್ ನೋಡ್ತೀರಾ ಅಂತ ಹೇಳಿದ್ರೆ ಅದು ಮೆಡಿಟೇಷನ್ ಅಲ್ಲೇ ಹೇಳ್ಬೇಕಂದ್ರೆ. ಯಾಕಂದ್ರೆ ಮೆಡಿಟೇಷನ್ ಈ ತರ ಎಲ್ಲ ಕ್ಯಾಂಪ್ಗಳೆಲ್ಲ ಇಟ್ಟಾಗ, ಪಿರಮಿಡ್ ರ್ಯಾಲಿಗೆಲ್ಲ ಹಿಂಗೆ ನಾವು ಅಟೆಂಡ್ ಮಾಡಿದಾಗ ತುಂಬಾ ಜನಗಳ ಜೊತೆ ಅವರ ವೈಬ್ರೇಷನ್ಗೆ ಮ್ಯಾಚ್ ಆಗ್ತೀವಿ ಅಲ್ಲ ಸರ್? ಖಂಡಿತ, ಅದು ಇನ್ನೂ ಎನರ್ಜಿ ಬರುತ್ತೆ. ಯಾಕಂದ್ರೆ ಅದು ಕೂಡ ಹೇಳ್ತೀವಿ ನಾವು, ಧ್ಯಾನ ಅಂದ್ರೆ ಇದ್ರಲ್ಲಿ ಸುಮಾರು ಬೇರೆ ಬೇರೆ ತರ ಇದೆ. ಒಂದು ಧ್ಯಾನ ನಾವು ಮಾಡ್ತೀವಿ, ಆಮೇಲೆ ಧ್ಯಾನ ಈ ತರ ಸತ್ಸಂಗ ಮಾಡ್ತೀವಿ, ಮತ್ತೆ ಬುಕ್ಸ್ ಇದೆ, ಒಳ್ಳೊಳ್ಳೆ ಬುಕ್ಸ್. ಅಂದ್ರೆ ಎಲ್ಲ ಈ ಧ್ಯಾನಗಳು, ಈ ಆತ್ಮಜ್ಞಾನಿಗಳು ಅಂತ ಹೇಳ್ತೀವಿ. ತುಂಬಾ ದೊಡ್ಡ ಉನ್ನತ ಮಟ್ಟದ ಸಾಧಕರು ಇದ್ದಾರೆ, ಗೌತಮ ಬುದ್ಧ ತರ, ಈ ತರ ವಿವೇಕಾನಂದ ಅವರೆಲ್ಲ, ಅವ್ರಿಗೆಲ್ಲ ಬುಕ್ಸ್ ಅವರು ಅನುಭವ ಬರ್ತಿದ್ದಾರೆ. ಅವರು ಧ್ಯಾನ ತುಂಬಾ ಮಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಅಷ್ಟೊಂದು ಎನರ್ಜಿ ಎಲ್ಲ ಬರ್ತಾ ಇತ್ತು. ಆಮೇಲೆ ಅವರೇ ಸ್ವಂತವಾಗಿ ಈ ತಿಳ್ಕೊಳಕ್ಕೆ ಶುರು ಆಯ್ತು ಅಲ್ಲ ಸರ್? ಅಂದ್ರೆ ಅವರೇ ಮೊದಲು ಅರ್ಥ ಮಾಡ್ಕೊಂಡ್ರು, ಧ್ಯಾನ ಮಾಡಿ ಆಮೇಲೆ ಅವರು ಭಗವಂತ ಜಗತ್ತಿಗೆ ಅದನ್ನ ಹೇಳಿದ್ರು. ದೇವರನ್ನೋದಿಲ್ಲ, ನಮ್ಮಲ್ಲೇ ಇದ್ದಾನೆ. ಆತ್ಮ ಅನ್ನೋದು ಏನು ಬೇರೆ ಏನಲ್ಲ, ಅದು ದೇವ ಸಾಕ್ಷಾತ್ ಭಗವಂತನೇ.
ಅದಕ್ಕೆ ಕನೆಕ್ಟ್ ಆಗ್ತೀವಿ ನಾವು ಧ್ಯಾನ ಮಾಡ್ತಾ ಮಾಡ್ತೀವಿ. ನಾವೇ ದೇವರು ಅಂತ ತಿಳ್ಕೊಬಿಡ್ತೀವಿ, ನಮ್ಮ ಒಳಗಡೆ ಭಗವಂತನ ಶಕ್ತಿ ಇದೆ ಅಂತ. ಅವಾಗ ನೋಡಿ ಏನು ಬೇಕಾದ್ರೂ ಇಡೀ ಬ್ರಹ್ಮಾಂಡನೇ ಸೃಷ್ಟಿ ಮಾಡಿರೋದು ಭಗವಂತ ಅನ್ನೋದಾದ್ರೆ ನಾವು ಕೂಡ ಅದ್ರ ಒಂದು ಭಾಗ. ನಮ್ಮಲ್ಲೂ ಅಷ್ಟೇ ಏನ್ ಬೇಕಾದ್ರೂ ಎನರ್ಜಿ ಇರುತ್ತೆ, ಮಾಡೋ ಸಾಮರ್ಥ್ಯ ಧ್ಯಾನದಲ್ಲಿ ನಾವು ಸಾಧನೆ ಮಾಡಿ ತಿಳ್ಕೊಳ್ತೀವಿ. ಇವಾಗ ವಿಜ್ಞಾನಿಗಳೆಲ್ಲ ಇರ್ತಾರೆ ಸರ್, ನಾವೇನ್ ಅನ್ಕೊಳ್ತೀವಿ ಅವರಿಗೆಲ್ಲ ಅದು ಹೆಂಗೆ ಗೊತ್ತಾಗುತ್ತೆ, ಅವರೆಲ್ಲ ತುಂಬಾ ಇನೋವೇಟಿವ್ ಎಲ್ಲ ಕಂಡು ಹಿಡಿತಾ ಇರ್ತಾರೆ ಹೊಸದಾಗಿರೋದು, ಹೆಂಗ್ ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತೀವಿ. ಬಟ್ ಆ ಶಕ್ತಿ ನಮ್ಮೊಳಗೆ ಇರುತ್ತೆ. ನಾವು ಧ್ಯಾನ ಮಾಡಿದಾಗ ಸರ್ ಕಣ್ ಮುಚ್ಕೊಂಡು ಅದು ನಮ್ಗೆ ಬರ್ತಾ ಹೋಗುತ್ತೆ, ಹೊಸ ಯೋಚನೆಗಳು ಬರ್ತಾ ಇರುತ್ತೆ, ಕ್ರಿಯೇಟಿವ್ ಆಗಿರೋ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಅವಾಗ ನಾವೇನ್ ಕೆಲಸ ಮಾಡ್ತಿರ್ತೀವಿ ಅದರಲ್ಲಿ ನಾವು ಚೆನ್ನಾಗಿ ಇಂಪ್ರೂವ್ ಆಗ್ಬೋದು, ಆಮೇಲೆ ಒಳ್ಳೆ ಹೆಸರು ಮಾಡ್ಬೋದು ಸರ್ ಧ್ಯಾನದಿಂದ. ತುಂಬಾನೇ ಲಾಭ ಇದೆ. ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಇದ್ರೆ ಮೇನ್ ಆಗಿ ನೀವು ಮೆಡಿಟೇಷನ್ ಮಾಡಲೇಬೇಕು. ಆಮೇಲೆ ಸಕ್ಸಸ್ಫುಲ್ ಆಗಿರೋರೆಲ್ಲ ಮೆಡಿಟೇಷನ್ ಮಾಡೇ ಸಕ್ಸಸ್ಫುಲ್ ಆಗಿರ್ತಾರೆ ಅಂತ ಹೇಳ್ಬೋದು ಅಲ್ವಾ ಸರ್? ಯಾಕಂದ್ರೆ ಅವರಿಗೆ ಮೆಡಿಟೇಷನ್ ಮಾಡಿದ್ರೇನೆ ಅವರಿಗೆ ನಾವೇನ್ ನೆಕ್ಸ್ಟ್ ಮಾಡಬೇಕು ಅನ್ನೋ ಐಡಿಯಾಸ್ ಎಲ್ಲ ಬರ್ತಾ ಇರುತ್ತೆ. ಇವಾಗ ನಾವು ಏನು ಯೂಟ್ಯೂಬ್ಸ್ ಎಲ್ಲ ಆಗಿರ್ಬೋದು ಎಲ್ಲದರಲ್ಲೂ ಸಕ್ಸಸ್ಫುಲ್ ಪರ್ಸನ್ಸ್ಗೆಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದಾಗ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಮೆಡಿಟೇಷನ್ ಅಂತ ಹೇಳ್ತಾರೆ. ಅವ್ರ ರೊಟೀನಲ್ಲೇ ಮೆಡಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಈಗ ನಮ್ಮ ಮನಸ್ಸು ಸಹಜವಾಗಿ ದಿನಕ್ಕೆ 60,000ದಿಂದ 1,00,000 ಥಾಟ್ಸ್ ಬರುತ್ತಂತೆ. ಸೊ ಅಷ್ಟು ಥಾಟ್ಸ್ ಬಂದ್ರೆ ಏನಾಗಬೇಕು, ಅದು ಏನೇ ಆದ್ರೂ ಇನ್ಪುಟ್ ಹೊರಗಡೆ ಔಟ್ಪುಟ್ ಆಗ್ಲೇಬೇಕು. ಆಗದೆ ಇದ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಹಾಗೆ ಕೂಡ ಮನಸ್ಸಲ್ಲಿ ಸ್ಟೋರ್ ಆಗಿರೋ ಥಾಟ್ಸ್ ಎಲ್ಲ ಅನ್ನೆಸರಿ ಥಾಟ್ಸ್ ಹೋಗ್ಲೇಬೇಕು ಹೊರಗಡೆ. ಹಾಗೆ ಹೇಗೆ ಅಂದ್ರೆ ಈಗ ಬ್ಯಾಂಗ್ಳೂರ್ ಟ್ರಾಫಿಕ್ ಎಕ್ಸಾಂಪಲ್ ಹೇಳೋದಾದ್ರೆ ಫುಲ್ ಟ್ರಾಫಿಕ್ ಇದ್ರೆ 1 ಕಿಲೋಮೀಟರ್ ಹೋಗಕ್ಕೆ 1 ಗಂಟೆ ಬೇಕು. ಟ್ರಾಫಿಕ್ ಇಲ್ಲ ಅಂದ್ರೆ ಒಂದು 5 ನಿಮಿಷಕ್ಕೆ ಹೋಗ್ಬೋದು. ಹಾಗೇನೆ ನಮ್ದು ಟ್ರಾಫಿಕ್ ಫ್ರೀ ಆಗುತ್ತೆ ಅಷ್ಟೇ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಧ್ಯಾನ ಮಾಡೋದ್ರಿಂದ ಫುಲ್ಲು ಕ್ಲಿಯರ್ ಇರುತ್ತೆ. ನಿಮ್ಮ ದಾರಿ ಹೋಗೋ ದಾರಿ ಟ್ರಾಫಿಕ್ ಫ್ರೀ ಆಗುತ್ತೆ. ನೀವು ಏನೇ ಒಂದು ಥಾಟ್ ರಿಲೀಸ್ ಮಾಡಿದ್ರೆ ಥಾಟ್ಲೆಸ್ ಸ್ಟೇಜ್ ಅಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ಏನು ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ನಥಿಂಗ್ ಇಸ್ ಇಂಪಾಸಿಬಲ್. ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ಮ್ಯಾನಿಫೆಸ್ಟೇಷನ್ ಅನ್ನೋದು. ಇದೆ ಧ್ಯಾನದಲ್ಲಿ 100% ಆಗುತ್ತೆ. ನೀವು ಧ್ಯಾನ ಮಾಡ್ಬಿಟ್ರೆ ಧ್ಯಾನ ಸ್ಥಿತಿಯಲ್ಲಿ ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಅದು ಸಾಧ್ಯ ಆಗ್ಬಿಡುತ್ತೆ. ಜಸ್ಟ್ ಥಾಟ್ ನಾವು ರಿಲೀಸ್ ಮಾಡಿದ್ರೆ ಸಾಕು, ಅದು ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ನಾವು ರಿಲೀಸ್ ಮಾಡೋ ಮ್ಯಾನಿಫೆಸ್ಟ್ ಇದು ಒಂದು ಥಾಟ್ ಇಡೀ ಬ್ರಹ್ಮಾಂಡಕ್ಕೆ ರೀಚ್ ಆಗುತ್ತೆ. ಅಲ್ಲಿ ಬ್ರಹ್ಮಾಂಡ ಯೂನಿವರ್ಸ್ ಅಂತ ಹೇಳ್ತೀವಿ. ಯೂನಿವರ್ಸ್ ನಮಗೆ ಎಲ್ಲ ರಿಸೋರ್ಸಸ್ ನಮಗೆ ಪಾಸಿಟಿವ್ ಮಾಡಿ ಕನೆಕ್ಟ್ ಮಾಡಿ ಕೊಟ್ಬಿಡುತ್ತೆ ನಮಗೆ. ಹಾಗೆ ಯಾಕಂದ್ರೆ ಅಷ್ಟು ಇಡನ್ ಎನರ್ಜಿ ನಮ್ಮ ಒಳಗಡೆ ಇದೆ. ಏನು 0 ಇಂದ ವಿ ಕ್ಯಾನ್ ಮೇಕ್ ಎನಿಥಿಂಗ್. ಕ್ರಿಯೇಷನ್. ಇವಾಗ ಒಂದು ತಪ್ಪು ಕಲ್ಪನೆ ಇರುತ್ತೆ ಸರ್. ಅಂದ್ರೆ ಹೆಂಗೆ ಅಂದ್ರೆ ನಾವು ಧ್ಯಾನ ಮಾಡಿದ ತಕ್ಷಣ ದುಡ್ಡು ಬರುತ್ತಾ, ಹಾಗೆ ಆ ಥರ ಎಲ್ಲ ತಪ್ಪು ಕಲ್ಪನೆ ಇರುತ್ತೆ. ಆ ಥರ ಅನ್ಕೊಂಡೆ ಕೆಲವ್ರು ಬಂದ್ಬಿಡಲ್ಲ, ನೆಗೆಟಿವ್ ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅಲ್ಲ, ಅದೇನೇ ಹೇಳಿದ್ರು, ಅದರಲ್ಲಿ ಎಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇದರಲ್ಲಿ ಧ್ಯಾನದಲ್ಲಿ. ಇವಾಗ ನಾವು ಏನು ಇಷ್ಟು ದುಡ್ಡು ಸಿಗಬೇಕು ಅಂತ ಇರ್ತೀವಿ, ಆದರೆ ಆ ದುಡ್ಡು ಸಿಗೋಕೆ ನಿಮ್ಗೆ ಹೆಲ್ಪ್ ಮಾಡೋದೇ ಮೆಡಿಟೇಷನ್. ಅಂದ್ರೆ ಆ ದಾರಿನ ನಿಮ್ಗೆ ತೋರಿಸ್ಕೊಡುತ್ತೆ. ಪ್ರತಿಯೊಂದು ಯಾಕೆ ಮನಸ್ಸಿಗೆ ಆ ಶಕ್ತಿ ಇದೆ. ಈಗಾಗಲೇ ಹೇಳಿದಂಗೆ ನಮಗೆ ಒಂದು ಥಾಟ್ ಪವರ್ ಇದೆಯಲ್ಲ, ಆ ಪವರ್ ಕ್ಲಿಯರ್ ಇರಬೇಕು. ಒಂದೇ ಒಂದು ಯಾವ್ದು ಅಬ್ಸ್ಟಕಲ್ ಇರಬಾರ್ದು ಸರ್. ಅದು ನಾವು ಮೆಡಿಟೇಷನ್ ಅಲ್ಲಿ ಕುತ್ಕೊಂಡಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನಾನು ಈ ದಾರಿಲಿ ಹೋದ್ರೆ ಸಕ್ಸಸ್ ಆಗ್ತೀನಿ, ಈ ದಾರಿಲಿ ಹೋದ್ರೆ ಫೇಲ್ಯೂರ್ ಆಗ್ತೀನಿ ಅಂತ ಬಂದ್ಬಿಡುತ್ತೆ ನಮ್ಗೆ. ಹೌದು, ಗೈಡೆನ್ಸ್. ಅದಕ್ಕೆ ಹೇಳ್ತಾರೆ ನೀವು ಮೆಡಿಟೇಷನ್ ಮಾಡಿದ್ರೆ ಏನ್ ಬೇಕಿದ್ರು ಪಡ್ಕೋಬಹುದು ಅಂತ ಹೇಳಿ. ಹೌದು, ನಮಗೆ ಏನೇ ಕೆಲಸ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರಿಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಹೆಚ್ಚಿಗೆ ಆಗುತ್ತೆ. ಮಕ್ಕಳು ಮಾಡೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೇ ಅವರು ಲೈಫ್ ಪೂರ್ತಿ ತುಂಬಾ ಅದ್ಭುತವಾದ ಅವರು ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಚಿಕ್ಕ ವಯಸ್ಸಿಂದ ಶುರು ಮಾಡ್ತೀವಿ ಅಷ್ಟು ಒಳ್ಳೆಯದು. 6ನೇ ವರ್ಷದಿಂದನೇ ಮಾಡ್ಬೋದು ಮಕ್ಕಳಿಗೆ, ಅಬೌವ್ 6 years. ಹೌದು ಸರ್. ಸೊ ತಿಳ್ಕೊಂಡ್ರಲ್ಲ ಗೈಸ್ ಎಷ್ಟೆಲ್ಲ ಯೂಸಸ್ ಇದೆ ಮೆಡಿಟೇಷನಿಂದ. ಆಮೇಲೆ ಇನ್ನೂ ತುಂಬ ಧ್ಯಾನಿಗಳು ಕೆಳಗಡೆ ಇದ್ದಾರೆ. ಆಮೇಲೆ ಅವರು ಮೆಡಿಟೇಷನ್ ಮಾಡ್ತಿದ್ದಾರೆ, ನಾವು ಇಲ್ಲಿ ಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದ್ವಿ ನೇಚರ್ ಜೊತೆ. ಇನ್ನೂ ನೀವು ಮೆಡಿಟೇಷನ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದರೆ ಸರ್ ಆವಾಗಲೇ ಹೇಳ್ದಂಗೆ PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸರ್ಚ್ ಮಾಡಿದರೆ ಸಾಕು, ಯೂಟ್ಯೂಬ್ನಲ್ಲಿ ನಿಮಗೆ PMC ಚಾನಲ್ ಸಿಗುತ್ತೆ. ಅಲ್ಲಿ ತುಂಬ ಜನ ಅವರೇ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ನೀವು ಧ್ಯಾನ ಮಾಡೋದನ್ನು ಬಿಡಬೇಡಿ, ಫಸ್ಟ್ ನೀವು ಧ್ಯಾನ ಮಾಡೋದನ್ನು ಶುರು ಮಾಡಿ. ಆಮೇಲೆ ನಾವು ಇದನ್ನ ಎಷ್ಟೇ ಹೇಳ್ದಂಗೆ ನೀವು ಕೇಳ್ಬೋದು. ಅದನ್ನ ನೀವು ಯಾವಾಗ ಅನುಭವಿಸ್ತೀರೋ ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅವಾಗಲೇ ನೀವು ರಿಯಲ್ ಆಗಿ ಮೆಡಿಟೇಷನ್ ಅಂದ್ರೆ ಏನು, ಅದರಲ್ಲಿ ಏನು ಇದಿದೆ ಅಂತ ಹೇಳಿ ತಿಳ್ಕೊಬಹುದು ಅಲ್ವಾ ಸರ್? ನಾವು ಹೇಳಿದ್ದನ್ನ ನಂಬಕಂತಾನೆ ಏನಿಲ್ಲ, ನಾವೊಂದು ಗೈಡೆನ್ಸ್ ಕೊಟ್ಟಿದ್ದೀವಿ, ಒಂದು ಅದ್ರ ಬಗ್ಗೆ ಹೇಳಿದೀವಿ. ಮಾಡಿ ತಿಳ್ಕೊಳ್ಳಿ. ನಿಮ್ಗೆ ಇಷ್ಟ ಆದ್ರೆ ಮಾಡಿಲ್ಲ ಬಿಡಿ, ನಾವು ಅಷ್ಟೇ ಮಾಡಿ. ಹೌದು, ನಿಮ್ಗೆ ಖಂಡಿತ ಪ್ರಯೋಜನ ಇದೆ ಅಂದ್ರೆ ಮಾಡಿ, ಕಂಟಿನ್ಯೂ ಮಾಡಿ. ಯಾವುದಾಗ್ಲಿ ನಾವು ಅನುಭವಪೂರ್ವಕವಾಗಿ ತಿಳ್ಕೊಂಡ್ರೆ ಸತ್ಯ ಏನಂತ ನಾವು ಫಸ್ಟ್ ನೋಡ್ಬೇಕು ಅದನ್ನ, ಅದ್ರ ಬಗ್ಗೆ ಒಂದು ಸ್ವಲ್ಪನಾದ್ರು ಟ್ರೈ ಮಾಡಬೇಕು.
ಅಲ್ವಾ ಈಗ ಆಹಾರ ಹೇಗಿದೆ ಅಂತ ನಾವು ಹೇಳ್ಬೋದು, ಅದನ್ನ ನೋಡಿದ್ನೇ ತಿಳ್ಕೊಳಕ್ಕಲ್ಲ, ಬಾಯಲ್ಲಿ ಹಾಕೊಂಡ್ರೆ ತಾನೆ ಹೌದು, ಅದ್ರ ರುಚಿ ಆಮೇಲೆ ಎನರ್ಜಿ ಸಿಗೋದು ಅದು ತಿಂದ್ರೆ ಮಾತ್ರ. ಹಾಗೇನಿದು ಫುಡ್ ತರ ಅಷ್ಟೇನೆ. ಆ ಟೇಸ್ಟು ಮತ್ತು ಅದ್ರದ್ದು ರಿಸಲ್ಟ್ ಏನು ಶಕ್ತಿ ಕೊಡುತ್ತೆ ಅನ್ನೋದನ್ನ ಸ್ವತಃ ಅನುಭವಪೂರ್ವಕ ತಿಳ್ಕೊಂಡು ನಾವು ನಮ್ಮ ದೇಹಕ್ಕೆ ತಗೊಂಡಾಗ ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಆಗಿದೆ ಇದು. ಇದು ಅನ್ಸೈಂಟಿಫಿಕ್ ಆಗಿ ಅನ್ನೋದಲ್ವೇ ಅಲ್ಲ, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು. ಇದೇನು ಸುಮ್ಮನೆ ಯಾವುದೋ ಒಂದು ಸ್ಟೋರಿನೋ ಅಥವಾ ಯಾರು ಹೇಳಿದ್ದೋ ಕೇಳಿದ್ದೋ ಅನ್ನೋದಲ್ಲ. ಪ್ರಾಕ್ಟಿಕಲ್ ಆಗಿ ಎಲ್ಲ ಅನುಭವ ಮಾಡಿ ಆಗಿದೆ ಹೇಳಿದ್ದು ಬರ್ತದೆ. ನಾವು ಏನು ಅಂದ್ರೆ ಸರ್, ಇವಾಗ ತುಂಬಾ ಏನು ದೇವತೆಗಳೆಲ್ಲ ಅವ್ರಿಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಅವ್ರು ಧ್ಯಾನ ಕೂತ್ಕೊಳ್ತಿದ್ರು. ಇದೆಲ್ಲ ನಾವು ಕೇಳ್ಕೊಳ್ತಾನೆ ಬಂದಿದೀವಿ, ಆದ್ರೆ ನಮ್ಗೆ ಗೊತ್ತಿರುತ್ತೆ, ಬಟ್ ನಾವು ಟ್ರೈ ಮಾಡಿರಲ್ಲ. ಯಾವಾಗ ನಾವು ಟ್ರೈ ಮಾಡ್ತೀವಿ ಅವಾಗ ನಮ್ಮ ಜೀವನದಲ್ಲೇ ಅದು ಆಗ್ತಾ ಹೋಗುತ್ತೆ, ನಾವೇನು ಅನ್ಕೊಂಡಿರ್ತೀವಿ ಅದನ್ನೆಲ್ಲ. ಸೊ ಇದೆಲ್ಲ ಈಗಿಂದ ನಾವು ಕಂಡು ಹಿಡಿದಿದ್ದು ಯಾವುದು ಅಲ್ಲ, ಇದು ಹಿಂದೆ ಪುರಾತನ ಕಾಲದಿಂದಾನೇ ಬಂದಿರೋದು. ಮರ್ತೋಗಿತ್ತು, ಈಗ ಅದು ಮತ್ತೆ ನಾವು ಜ್ಞಾಪಕಕ್ಕೆ ತಗೊಳ್ಳಿದ್ದೀವಿ ಅಷ್ಟೇ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಧ್ಯಾನ ಮಾಡಿ, ಧ್ಯಾನದಿಂದ ಎಲ್ಲಾನು ಪಡ್ಕೋಬಹುದು. ಹೌದು, ಮತ್ತೆ ಎಲ್ಲರಿಗೂ ಏನೇ ಸಮಸ್ಯೆಗಳಿಂದ ಪರಿಹಾರ ಬರುತ್ತೆ. ಮತ್ತೆ ಎಂಥ ಸಮಸ್ಯೆನೂ ನಾವು ಧೈರ್ಯವಾಗಿ ಎದುರಿಸಿ ಅದನ್ನ ಹೊರಗಡೆ ಬರ್ತೀವಿ. ಹೌದು. ಸೊ ಅದ್ಭುತವಾದ, ಆನಂದವಾದ, ದಿವ್ಯವಾದ ಒಂದು ಹೊಸ ಜೀವನವನ್ನೇ ನಾವು ಪ್ರತಿ ಕ್ಷಣನೂ ಆನಂದವಾಗಿ ಅನುಭವಿಸ್ಬೇಕು. ಅದನ್ನು ಮಾಡಿ ಅಂತ ಹೇಳ್ತೀನಿ. ಸೊ ಗೈಸ್, ತಿಳ್ಕೊಂಡ್ರಲ್ಲ ಜಡ್ಜ್ ಆಗಿರುವಂತಹ ಸುಬ್ರಹ್ಮಣ್ಯ ಸರ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ನೀವು ಕೂಡ ಮೆಡಿಟೇಷನ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ನಿಮ್ಮ ಅನುಭವನ ನೀವು ಇದೇ ಥರ ಹಂಚ್ಕೊಳ್ಬೋದು. ನೀವು ತುಂಬ ಚೆನ್ನಾಗಿ ತುಂಬ ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಹೋದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಈ ವಿಡಿಯೋನ.